ರಾಜಿ ಕರ್ಚಿಕಾಯಿ ಮಾಡಪ್ಪಿ. ಅಯ್ಯ ಕರ್ಚಿಕಾಯಿ ತಿನ್ಬೇಕು ಅನ್ಸಾಯ್ತ ನಿಮ್ಗ ತಡ್ರಿ ಹಂಗಾರ ಮಾಡಿ ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನಂದ್ರ ಒಲಿ ಮ್ಯಾಗ ಒಂದ್ ಬಾಳಗಿ ಇಟ್ಟು ಅದಕ್ಕೊಂದ್ ಸ್ವಲ್ಪ ಶೇಂಗಾ ಹಾಕಿ ಆ ಶೇಂಗಾನೆಲ್ಲ ಚಂದಂಗ ಹುರ್ಕೋಬೇಕ. ಆಮೇಲೆ ಅವನ್ನ ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೇಕ. ಈ ಕಡೆ ಒಂದ್ ಪರಾತ ತಗೊಂಡು ಅದ್ರೊಳಗ ಒಣ ಕೊಬ್ರಿನ ಹಿಂಗ್ ಚಂದಂಗ ಸಣ್ಣಕ ಹೆರದು ರೆಡಿ ಮಾಡಿ ಇಟ್ಕೋಬೇಕ. ಈ ಕರ್ಚಿಕಾಯಿ ಮಾಡಕಂತ ಹೇಳಿ ಮೈದಾ ಹಿಟ್ನಾದ್ ಇಡ್ಬೇಕಲ್ಲ, ಅದಕ್ಕೆ ಒಂದ್ ಬುಟ್ಟಿ ತಗೊಂಡು ಅದ್ರೊಳಗ ಒಂದ್ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಒಂದ್ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರ್ ಹಾಕುವಂತ ಅದನ್ನ ಪುರಿ ಮಾಡೋ ಹಿಟ್ಟಿನ ಅದಕ್ಕ ಕಲಸ್ಕೋಬೇಕು ನೋಡ್ರಿ. ಹಿಂಗ ಇಷ್ಟಾಗಿಂದ ಲಾಸ್ಟ್ಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದ್ಸಲ ಚಂದಂಗ್ ನಾದ್ಕೊಂಡು ಒಂದ್ ಅರ್ಧ ತಾಸಿದ್ನ ನೆನೆಯಾಕ್ ಬಿಡ್ಬೇಕ. ಆಗೆಲ್ಲ ಏನ್ ಹುರಿದಿಟ್ಕೊಂಡಿರ್ತೇವಲ್ಲ ಶೇಂಗಾ, ಆ ಸಿಪ್ಪಿ ಎಲ್ಲಾ ತೆಗೆದು ಒಂದ್ ಮಿಕ್ಸಿ ಗ್ರೈಂಡರ್ ಹಾಕಿ ಅದನ್ನ ಚಂದಂಗ ಪುಡಿ ಮಾಡಿ ಇಟ್ಕೋಬೇಕ. ಈಗ ಅದ ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ಪುಟಾಣಿ ಬೆಲ್ಲ ಹಾಕಿ ಅದನ್ನು ಚಂದಂಗ ಮಿಕ್ಸಿ ಮಾಡ್ಕೋಬೇಕ. ನಾವೇನ್ ಪುಟಾಣಿ ಬೆಲ್ಲ ಮಿಕ್ಸಿ ಮಾಡ್ಕೊಂಡಿರ್ತೇವಲ್ಲ ಅದನ್ನೆಲ್ಲಾದನ್ನು ಒಂದ್ ಪರಾತಕ್ ಹಾಕಿ ಜೊತೆಗೆ ಶೇಂಗಾ ಪುಡಿ ಮತ್ತೊಂದ್ ಸ್ವಲ್ಪ ಯಾಲಕ್ಕಿ ಪುಡಿ ಒಣ ಕೊಬ್ಬರಿನ ಹೆರ್ದಿರ್ತೇವಲ್ಲ ಆ ಒಣ ಕೊಬ್ಬರಿ ಎಲ್ಲಾದನ್ನು ಹಾಕಿ ಅದನ್ನ ಚಂದಂಗ ಮಿಕ್ಸ್ ಮಾಡ್ಕೋಬೇಕ ನೋಡ್ರಿ. ಹಿಂಗ ಇಷ್ಟೆಲ್ಲಾ ಮಿಕ್ಸ್ ಆಗಿಂದ ಈಗ ನಾವ್ ಆಗೆಲ್ಲ ಏನ್ ಹಿಟ್ ನಾದ್ ಇಟ್ಕೊಂಡಿರ್ತೇವಲ್ಲ ಮೈದಾ ಹಿಟ್, ಅದನ್ನ ಓಪನ್ ಮಾಡಿ ನೋಡ್ಬೇಕ. ಚಂದಂಗ ಇನ್ನೊಂದ್ಸಲ ಅದನ್ನ ಚಲೋತಂಗ ನಾದ್ಕೊಂಡು ಅದ್ರೊಳಗ ಸಣ್ಣ ಸಣ್ಣ ಉಳ್ಳಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕ. ಉಳ್ಳಿ ರೆಡಿ ಮಾಡಿ ಇಟ್ಕೊಂಡಿಂದ ಈ ಕಡೆ ಒಲಿ ಮೇಲೆ ಒಂದ್ ಬಾಳಗಿ ಇಟ್ಟು ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯೋ ಮಟ ಈ ಕಡೆ ನಾವೇನ್ ಉಳ್ಳಿ ಹರಿದ್ ಇಟ್ಕೊಂಡಿರ್ತೇವಲ್ಲ ಅದ್ರಿಂದ ಚಲೋತಂಗ ಚಂದನ ಕರ್ಚಿಕಾಯಿಗೆ ಎಲಿ ಲಟ್ಟಿಸ್ಕೋಬೇಕು ನೋಡ್ರಿ. ಹಿಂಗ ಎಲಿ ಲಟ್ಟಿಸ್ಕೊಂಡು ಎಲ್ಲಾ ರೆಡಿ ಮಾಡಿ ಇಟ್ಕೊಂಡು ಈ ಎಲಿಗೆ ಸುತ್ತಲೂ ಒಂದ್ ಸ್ವಲ್ಪ ನೀರ್ ಹಚ್ಕೊಂಡು ನಾವೇನ್ ಮಿಕ್ಸರ್ ರೆಡಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದಕ್ಕೆ ನಾವು ಸೂಸ್ಲಾ ಅಂತೇವೆ. ಆ ಸೂಸ್ಲಾನ ಈ ಎಲಿ ಒಳಗ್ ಹಾಕಿ ನೀಟಾಗಿ ರೌಂಡ್ ಆಗಿ ಅದನ್ನ ಪ್ರೆಸ್ ಮಾಡ್ಬೇಕು ನೋಡ್ರಿ. ಹಿಂಗ್ ಚಂದಂಗ್ ಪ್ರೆಸ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಕರ್ಚಿಕಾಯಿ ಎಣ್ಣೆ ಒಳಗ ಒಡೆದ್ ಬಿಡ್ತಾವ. ಹಿಂಗ್ ಚಂದಂಗ್ ಪ್ರೆಸ್ ಮಾಡಿ ಒಂದೊಂದನ್ನ ಎಣ್ಣೆ ಒಳಗ್ ಬಿಟ್ಟು ನೀಟಾಗಿ ಎರಡೂ ಕಡೆ ಕಲರ್ ಚೇಂಜ್ ಆಗೋ ಮಟ್ಟ ಫ್ರೈ ಮಾಡಿದ್ರ ಮಸ್ತ್ ಅನ್ನು ಬಿಸಿ ಬಿಸಿ ಕರ್ಚಿಕಾಯಿ ರೆಡಿ ಅಕ್ಕಾವ. ಬರ್ರಿ ತಗೋರಿ ತಿನ್ರಿ ಹೆಂಗಾಗ್ಯಾವ ಅಂತ ರುಚಿ ನೋಡಿ ಹೇಳ್ರಿ.